ಯಾವುದೇ ಬೆಡ್ರೂಮ್ನಲ್ಲಿ ದುಬಾರಿ ಬೆಡ್ಗಳು ಮತ್ತು ಕಬಾಟ್ಗಳನ್ನು ಏಕಮಾತ್ರಕ್ಕೆ ನಿಮ್ಮ ಬೆಡ್ರೂಮ್ ಲಕ್ಸುರಿಯಸ್ ಆಗಿ ಕಾಣಿಸಲ್ಲ. ನಿಮ್ಮ ಬೆಡ್ರೂಮ್ ಲಕ್ಸುರಿಯಸ್ ಆಗಿ ಕಾಣಿಸ್ಬೇಕಂದ್ರೆ ಈ 5 ಡಿಸೈನ್ ಟಿಪ್ಸ್ಗಳನ್ನು ಖಂಡಿತ ಫಾಲೋ ಮಾಡಿ. ನಂಬರ್ 1, ದೊಡ್ಡ ಕಿಟಕಿಗಳು ಮತ್ತು ಫ್ಲೋ ಟು ಸೀಲಿಂಗ್ ಲೇಯರ್ಡ್ ಕರ್ಟನ್ಗಳು. ನಿಮ್ಮ ರೂಮ್ಗಳಲ್ಲಿ ದೊಡ್ಡ ಕಿಟಕಿಗಳು ಅಥವಾ ಸ್ಲೈಡಿಂಗ್ ಡೋರ್ಗಳನ್ನು ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದರೆ ನ್ಯಾಚುರಲ್ ಲೈಟ್ ಎಂಥ ಹೆಚ್ಚು ಬರುತ್ತೋ ಅಷ್ಟೇ ಲೈವ್ಲಿಯಾಗಿ ಕಾಣಿಸುತ್ತೆ ನಿಮ್ಮ ರೂಮ್. ಹಾಗೇನೆ ಫ್ಲೋರ್ ಟು ಸೀಲಿಂಗ್ ಲೇಯರ್ಡ್ ಕರ್ಟನ್ಗಳನ್ನೇ ಆರಿಸ್ಕೊಳ್ಳಿ. ಒಳಗಿನ ಲೇಯರ್ ಸಾಫ್ಟ್ ಮತ್ತು ಡಿಫ್ಯೂಸ್ ಲೈಟ್ಗಾಗಿ ಶೀರ್ ಕರ್ಟನ್ಗಳು. ಹೊರಗಿನ ಲೇಯರ್ ಡ್ರಾಮಾ ಮತ್ತು ಪ್ರೈವಸಿಗಾಗಿ ವೆಲ್ವೆಟ್ ಅಥವಾ ಕಾಟನ್ ಅಂತಹ ದಪ್ಪ ಫ್ಯಾಬ್ರಿಕ್ ಆಗಿರಲಿ. ಎರಡನೇದು ಬೆಡ್ ವಿತ್ ಕುಷನಿಂಗ್. ಬೆಡ್ ಎಲ್ಲೆಡೆ ಒಂದೇ ರೀತಿ ಇರುತ್ತೆ, ಆದರೆ ಕೆಲವು ಬೆಡ್ಗಳನ್ನು ನೋಡಿದರೆ ತುಂಬ ಇನ್ವೈಟಿಂಗ್ ಮತ್ತು ಪ್ಲೆಸೆಂಟ್ ಆಗಿರುತ್ತೆ. ಯಾಕಂದರೆ ಅಪ್ಹೋಸ್ಟರ್ಡ್ ಹೆಡ್ ಬೋರ್ಡ್, ಲೇಯರ್ಡ್ ದಿಂಬುಗಳು, ಕ್ರಿಸ್ಪ್ ಬೆಡ್ಶೀಟ್ಗಳು ಮತ್ತು ಥ್ರೋ ಬ್ಲಾಂಕೆಟ್ನಿಂದಾಗಿ ನಿಮ್ಮ ಬೆಡ್ ತುಂಬ ಪ್ಲೆಸೆಂಟ್ ಆಗಿರುತ್ತೆ ಮತ್ತು ಆರ್ಗನೈಸ್ಡ್ ಆಗಿ ಕಾಣಿಸುತ್ತೆ. ಮೂರನೇದು ವಾರ್ಮ್ ಆಕ್ಸೆಂಟ್ ಲೈಟಿಂಗ್. ಪೆಂಡೆಂಟ್ ಲೈಟ್ಗಳು ಅಥವಾ ಬೆಡ್ ಸೈಡ್ ಲ್ಯಾಂಪ್ಗಳನ್ನು ಬಳಸಿ. ಖಾಸವಾಗಿ ವಾರ್ಮ್ ಟೋನ್ಗಳಲ್ಲಿ ಬಳಸಿ. ಅದರಿಂದ ನಿಮ್ಮ ಲೈಟಿಂಗ್ನ ಮೂಡೇ ಸಂಪೂರ್ಣವಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇದನ್ನು ಬಳಸೋದ್ರಿಂದ ರೂಮ್ಗೆ ಡೆಪ್ತ್ ಮತ್ತು ಗ್ಲೋ ಜೊತೆಗೆ ಒಂದು ರಿಚ್ ಫೀಲ್ ಬರುತ್ತೆ. ಬೆಡ್ ಹತ್ರ ಒಂದು ಸಾಫ್ಟ್ ರಗ್ ಹಾಕೋದ್ರಿಂದ ನಿಮ್ಮ ರೂಮ್ಗೆ ಸಾಫ್ಟ್ನೆಸ್ ಮತ್ತು ಕಂಫರ್ಟ್ ಎರಡೂ ಸಿಗುತ್ತೆ ಮತ್ತು ವಿಜುವಲ್ ಆಗಿ ನೋಡಿದ್ರೆ ನಿಮ್ಮ ರೂಮ್ನ ಎಸ್ಥೆಟಿಕ್ಸ್ ಅನ್ನು ಇದು ಹೆಚ್ಚಿಸುತ್ತೆ. 5ನೇದು ಪ್ಲಾಂಟ್ಸ್ ಮತ್ತು ಡೆಕಾರ್. ಆರ್ಟ್, ಕನ್ನಡಿಗಳು ಮತ್ತು ಕ್ಯಾಂಡಲ್ಗಳಂತಹ ಡೆಕಾರ್ ಬಳಸೋದ್ರಿಂದ ನಿಮ್ಮ ರೂಮ್ಗೆ ಒಂದು ಬ್ಯಾಲೆನ್ಸ್ ಮತ್ತು ಕಂಪ್ಲೀಟ್ನೆಸ್ ಫೀಲಿಂಗ್ ಬರುತ್ತೆ. ಈ 5 ಡಿಸೈನ್ ಟಿಪ್ಸನ್ನು ಫಾಲೋ ಮಾಡಿದರೆ ಒಂದು ನಾರ್ಮಲ್ ಬೆಡ್ರೂಮನ್ನು ಬ್ಯೂಟಿಫುಲ್ ಬೆಡ್ರೂಮ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೋದು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ ಮತ್ತು ಸ್ಟೇ ಟ್ಯೂನ್ಡ್.